ಹಾಯ್ ಹಲೋ ನಮಸ್ತೆ. ದಿಸ್ ಇಸ್ ಡೇ 130 ಆಫ್ 150 ಡೇಸ್ ಚಾಲೆಂಜ್. ಸೊ 6 8 ನಿಮಿಷ ಟೈಮು ಆಲ್ಮೋಸ್ಟ್ ಅಲ್ಲಿ ನಾವು ಇಲ್ಲಿ ಅಂದರೆ ಮೊದಲು ಉಪ್ಪಿಟ್ಟಿತ್ತಲ್ಲ, ಸೊ ಅದರ ಹತ್ರ ಇದ್ವಿ. ಇಲ್ಲಿಂದ ಒಂದು 5 to 8 minutes ಆಗ್ಬೋದು ಅನ್ಕೋತೀನಿ. ಸೊ ನಾವು 5:45 ಸಮಥಿಂಗ್ ಆಗಿತ್ತು. ಸೊ ನಾವು ಬರ್ಬೇಕಾದ್ರೆ ಮನೆಯಿಂದ 15-20 ಅಂದರೆ 35 ಮಿನಿಟ್ಸ್ ಅರೌಂಡ್ +or-30 ಅಂತ ಅನ್ಕೊಂಡ್ರಿ. ಸೊ ಆಫೀಸ್ ಹತ್ರ ಹೋಗ್ತೀವಿ, ಬೈ ವಾಕ್ ಹೊಂಟಿವಿ, ವಾಪಸ್ ಮತ್ತೆ ಬೈ ವಾಕ್ ಹೋಗ್ಬೇಕು. ಸೊ ಇವತ್ತು ಸ್ವಲ್ಪ ಜಲ್ದಿ ಯಾದಗಿರಿ ಹೋಗೋದದ, ಹಾಗಾಗಿ ನೋಡೋಣ ಸ್ವಲ್ಪ ಜಲ್ದಿ ಹೋಗಿ ಟ್ರೈನಿಂಗ್ ಮುಗಿಸ್ಕೊಂಡು ವಾಪಸ್ ಹೋಗ್ಬೇಕು. ಜಳಕ ಮಾಡ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಸೊ ಏನೇನು ಮಾಡ್ತೀವಿ ಆಮೇಲೆ ಏನೇನೆಲ್ಲ ಸಿಗಮಂತ. ಸೊ ಸ್ಟೇ ಟ್ಯೂನ್ಡ್, ಬಾಯ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್, ಟೇಕ್ ಕೇರ್. ಸೊ ಟೈಮ್ ನೋಡ್ಬೋದು, ಇನ್ನೂ 9 ಆಗಿಲ್ಲ, ನಾವು ಯಾದಗಿರಿ ಹೊಂಟೀವಿ. ಸೊ ಇದು ನಮ್ಮದು ಆ್ಯಪಲ್, ಆಮೇಲೆ ಬಾಯ್ಲ್ಡ್ ಎಗ್. ಸೊ ಇದು ನಮ್ಮದು ಬಾಯ್ಲ್ಡ್ ಎಗ್. ಇದು ತೊಗೊಂಡು ಲೈಕ್ ಕಾರ್ನಾಗೆ ತಿನ್ಕೊಂತ ಹೊಂಟಿವಿ. ಟಿಫಿನ್ ಕ್ಯಾರಿ ಮಾಡ್ತಿದ್ದೆ, ಬಟ್ ಬ್ರೇಕ್ಫಾಸ್ಟ್ ನಂದು ಇಷ್ಟೇ ಇರುತ್ತೆ, ಬರೀ ಓಟ್ ಶೇಕ್ ಇರುತ್ತೆ ಅಂತ ಅದೊಂದು ಓಟ್ ಶೇಕ್ ಜಸ್ಟ್ ತೊಗೊಂಡಿನಿ. ಸೊ ಅದಾದ ತಕ್ಷಣ ಹಂಗೆ ಜಳಕ ಮಾಡ್ಕೊಂಡು ಜಸ್ಟ್ ರೆಡಿಯಾಗಿ ವಾಪಸ್ ಹೊಂಟೀವಿ ಯಾದಗಿರಿ. ಸೊ ನೋಡೋಣ, ಈಗ ನಮ್ಮ ಚಾಕ್ರಿ ಬರ್ತಾನೆ, ನಾವು ನೀವು ಬನ್ನಿ ಕರ್ಕೊಂಡು ಹೋಗಿ ಏನೇನು ಮಾಡ್ತೀವಿ ಏನಿಲ್ಲ ಅಂತ ಸಿಗಮಂತ ಆಮೇಲೆ. ಸೊ ಸ್ಟೇ ಟ್ಯೂನ್ಡ್, ಬಾಯ್, ಟೇಕ್ ಕೇರ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. 9:45 ಆಗದ. ಯಾಕಪ್ಪ ಆರಾಮಲ್ಲ? ತೋರಿಸಿ ಕಡೆ ಸ್ವಲ್ಪ ಫಾಲೋವರ್ಸ್ ಯಾರನ್ನೊಬ್ಬರು ಆರಾಮಿಲ್ಲ ಅಂತೇಳಿ ನಾವು ಊಟ ಮಾಡಿಸ್ತಾನೆ. ಊಟ ಮಾಡಿಸ್ಬೇಕು ನಿನಗೆ? ಆರಾಮಿಲ್ಲ ಅಂದ್ರೆ ಆರಾಮಿಲ್ಲ ಅಂದ್ರೆ ನಾಷ್ಟ ಮಾಡಿಸ್ಬೇಕು, ಊಟ ಮಾಡಿಸ್ಬೇಕ ನಿನಗೆ? ಮನೆಯಾಗಿದ್ದು ತುತ್ತು ಮಾಡಿ ತಿನ್ನಿಸಿದ್ರಲ್ಪ, ಯಾರು ತಿನ್ನಿಸ್ತಾರ್ರಿ? ತಿನ್ನಿಸ್ತಾರಲ್ಲಪ್ಪ, ನಾನು ಒಬ್ಬನೇ ಇರ್ತಲ್ಲ ಮನ್ಯಾಗ. ಒಬ್ಬರೇ ಇರ್ತಾರ ಬಂದು ತಿನ್ಸಿ ಹೋಗ್ತಾರಲ್ಲಪ್ಪ. ಯಾರು ತಿನ್ನಿಸ್ತಾರಪ್ಪ? ಇದ್ರೆ ದೋಸ್ತರಪ್ಪ. ಯಾರು ದೋಸ್ತರು? ನೀವೇ ಬರ್ಲಾಗಿರಿ. ದೋಸ್ತರೇ ತಿನ್ನಿಸ್ತಾರ ಅಂತೇಳಿ ನಾನು ಅದೇ ಹೇಳಕತ್ನಲ್ರಿ, ದೋಸ್ತರಿ ಎಲ್ಲ ನೀವೆಲ್ಲ ಕೆಲಸದ ಮೇಲೆ, ಎಲ್ಲ ದೋಸ್ತರಿಗೆಲ್ಲ ಕೆಲಸದ ಮೇಲೆ. ನಾವು ಸಿದ್ದರಾಮಯ್ಯ ಇದು ಮಾಡಿ ಮಧ್ಯಾಹ್ನ 1ಕ್ಕೆ ಬಂದಿವಲ್ಪ ಆಫೀಸ್ ಎಲ್ಲ ಒಂದಿರ್ತಾನೆ ಉಪವಾಸ ಇಲ್ಲನಪ್ಪ ಒಬ್ಬನೇ. ಒಂದು ಬರುತ್ತಲ್ಪ, ನನ್ನ ಜೊತೆನೇ ಇದ್ದಲ್ಲ ಮುಂಜಾನೆ. ಈಗ ನಾ ಆರಾಮ್ ತಪ್ಪಿದ್ರೆ ನೀವು ಬರ್ಬೇಕಲ್ಲ, ಆರಾಮ್ ತಪ್ಪಲ್ಲಲ್ಪ ನಾನು. ಎಲ್ಲ ಆಗಲ್ಲ, ಸಾರಿ ಪ್ಲೀಸ್. ಲೆಫ್ಟ್ ಹಾಕಿ ಕ್ಯಾಶ್ ಕೊಟ್ಟು. ಸೊ ಸಿಗಮಂತ ಆಮೇಲೆ, ಬಾಯ್. ಸೊ ಟೈಮಿಗೆ ನಮ್ದು ಎಕ್ಸಾಕ್ಟ್ 1:30 ಅದ. ಇದು ಶಿವಾನಂದ ಒಂದು ಸ್ವಲ್ಪ ಇದು ಹೇಳಿದೆ, ಕ್ಯಾಶ್ ಹೇಳಿದ್ದೆ ಅಲ್ಲಿ ಕಾಯಿನ್ಸ್ ಅಂತ 5 ಬೇಕಂತ. ಸೊ ತೊಗೊಂಡು ಇಲ್ಲಿಂದ ನಾವು ಹೊಂಟಿವಿ, ಚಾಕ್ರಿ ಕರ್ಕೊಂಡು ಹೋಗೋಣ ಮಾಡಿದ್ದೆ, ಬಟ್ ಅವ ಏನೋ ಸ್ವಲ್ಪ ಕೆಲಸ ಅದ ಬರೋಕ್ಕಾಗಲ್ಲ ಅಂತ, ಹಾಗಾಗಿ ವಾಪಸ್ ನಾವು ಹೊಂಟಿವಿ. ಈಗ ನಾವು ಹೋಗ್ಲಿಕ್ಕೆ ಒಂದು 2:05 ಅಥವಾ 2:10 ಆಗ್ಬೋದು ಅನ್ಕೋತೀನಿ. ನೋಡೋಣ ಹೋದ್ಮೇಲೆ ಲೈಕ್ ಊಟ ಮಾಡ್ಬೇಕಾದ್ರೆ ಸಿಗಮಂತ. ಸೊ ಸ್ಟೇ ಟ್ಯೂನ್ಡ್, ಬಾಯ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್, ಟೇಕ್ ಕೇರ್ ಆ್ಯಂಡ್ ಬಿ ಹೈಡ್ರೇಟೆಡ್. ಯಾಕಂದರೆ ಡಿಹೈಡ್ರೇಷನ್ ಆಗತ್ತದ, ಹೆವಿ ಅಂದರೆ ಹೆವಿ ಆದ ಬಿಸಿಲು. ಸೊ ಸಿಗಮಂತ ಆಮೇಲೆ. ಸೊ ಈಗ ಜಸ್ಟ್ ಮನೆಗೆ ಬಂದೆ ನಾವು, 2:30 ಅಲ್ಲ ಟೈಮು. ಸೊ ಇದು ನಮ್ಮದು ಊಟ ಟೈಮು. ಸೊ ರೈಸ್ ಮತ್ತು ಚಿಕನ್. ಸೊ ಈಗ ಬಂದು ಜಸ್ಟ್ ಫ್ರಿಜ್ ಚಾಲು ಮಾಡೀವಿ. ಅವನು ಕೋಲ್ಡ್ ಆಗಲಾಗ್ಯಾವ, ಬಟ್ ಇವತ್ತು ಆಗ್ಬೋದಂತ ಅದು, ಯಾಕಂದ್ರೆ ಆಲ್ರೆಡಿ ಒಂದು ಸ್ವಲ್ಪ ಕೋಲ್ಡ್ ಆಗ್ಯಾವ, ಬೆಳಗ್ಗೆ ಮಾಡಿದ್ದು. ಸೊ ಹಂಗಾಗಿ ನೋಡೋಣ, ಇದಾದಮೇಲೆ ವಾಪಸ್ ರೆಸ್ಟ್ ಮಾಡ್ತೀವಿ. ಸೊ ವಾಪಸ್ ಇದಕ್ಕೆ ಹೋಗ್ಬೇಕಾದ್ರೆ ಸಿಗಮಂತ ಪ್ರೀ ವರ್ಕೌಟ್ ಮೇಲೆ ತಿನ್ಬೇಕಾದ್ರೆ. ಸೊ ಸ್ಟೇ ಟ್ಯೂನ್ಡ್, ಬಾಯ್, ಟೇಕ್ ಕೇರ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಸೊ ಪ್ರೀ ವರ್ಕೌಟ್ ಮೀಲ್ ಮಾಡ್ಕಕ್ಕೆ ನಮ್ಗೆ ಟೈಮ್ ಸಿಗಲಿಲ್ಲ, ಹಂಗಾಗಿ ಏನು ಮಾಡಿದ್ವಿ, ಸೀದಾ ನಾವು ಒಂದು 4 ಬನಾನಾಸ್ ತೊಗೊಂಡು, ಅದಾದಮೇಲೆ ಒಂದು ಲೈಕ್ ಎನರ್ಜಿ ಡ್ರಿಂಕ್ ಒಂದು ತೊಗೊಂಡು ಬಂದ್ವಿ ಸೀದಾ ಜಿಮ್ಗೆ. ಸೊ ಜಿಮ್ಮಲ್ಲಿ ಇರುತ್ತೆ ನಮ್ದು ಇವತ್ತು ಬ್ಯಾಕ್ ಮತ್ತು ಬೈಸೆಪ್ ಎಕ್ಸಸೈಸಸ್. ಸೊ ಬ್ಯಾಕಲ್ಲಿ 6 ವೇರಿಯಂಟ್ ಇರುತ್ತೆ. 6 ವೇರಿಯಂಟಲ್ಲಿ ಇದು ಫಸ್ಟ್ ಇದು ಏನಂದರೆ ಸಿಂಗಲ್ ಹ್ಯಾಂಡೆಡ್ ಲ್ಯಾಟ್ ಪುಲ್ ಡೌನ್ಸ್ ವಿತ್ ಇನ್ಕ್ಲೈನ್ಡ್ ಬೆಂಚ್, ಏನಂದರೆ ಸ್ಮಿತ್ ಮಷಿನಲ್ಲಿ ಮಾಡ್ತೀವಿ ಇದು. ಸೊ ಇದು ಎಕ್ಸಸೈಸು 3 ಸೆಟ್ ಈಚ್ ಇರುತ್ತೆ ಒಂದು ಎಕ್ಸಸೈಸು. ಸೊ 3 ಸೆಟ್ಟಲ್ಲಿ ಹೆವಿ ವೇಟ್ ಅಂಟಿಲ್ ಫೇಲ್ಯೂರ್, 3 ಸೆಟ್, ಯಾವುದು ವಾರ್ಮಪ್ ಸೆಟ್ ಅದೇನಿಲ್ಲ. ಸೊ ಇದು ಬಂದುಬಿಟ್ಟು ಸೆಕೆಂಡ್ ಸೆಟ್. ಸೊ ಸೆಕೆಂಡಲ್ಲಿ ಎಕ್ಸಸೈಸಲ್ಲಿ ಏನಂತಂದರೆ ನಮಗೆ ಲ್ಯಾಟ್ ಪುಲ್ ಡೌನ್ಸ್ ಮಷಿನ್. ಸೊ ಇದೇನಂತಂದರೆ ಲ್ಯಾಟ್ ಪುಲ್ ಡೌನ್ ಮಷಿನಲ್ಲಿ ಇದನ್ನು ಲೈಕ್ 45, 60 ಆಮೇಲೆ 80, ಇದು ನಮ್ಮದು ರೂಟೀನ್ ಇದ್ರದ್ದು 80 kgs. ಸೊ ಇದರಲ್ಲಿ ಏನಂತಂದರೆ ಇದನ್ನು ಟಿಲ್ ಫೇಲ್ಯೂರ್ ಅಂಟಿಲ್ ಈ ಎಕ್ಸಸೈಸ್ ಇದು ಆಗುತ್ತಾನೆ. 3 ಸೆಟ್ ಈಚ್ 15 to 18 or 15 ಈ ಥರ ಬರುತ್ತೆ ನಮ್ಗೆ ಕಂಪ್ಲೀಟಾಗಿ. ಇದಾದಮೇಲೆ ನಾವು ಮಾಡ್ತೀವಿ ಇನ್ಕ್ಲೈನ್ಡ್ ಚೆಸ್ಟ್ ಸಪೋರ್ಟೆಡ್ ಹಾರಿಜೆಂಟಲ್. ಇದು ಏನಂತಂದರೆ ನಮ್ಮದು ಲ್ಯಾಟ್ಸ್ ಲೈಕ್ ಲೋವರ್ ಲ್ಯಾಟ್ಸ್ ಏನು ಇದದಲ್ಲ, ಲೋವರ್ ಲ್ಯಾಟ್ಸಿಂದ ಮೇಲ್ಗಡೆ ಏನು ಬರ್ತದೆ ಎಕ್ಸಾಕ್ಟ್ ಅಲ್ಲಿ ಬೀಳ್ತದೆ. ಸೊ
ಇದು ಎಕ್ಸಸೈಸ್ ಏನಂತಂದರೆ ಇದನ್ನು ಸೇಮ್ ಇವತ್ತು ಆಲ್ಮೋಸ್ಟ್ ಅಲ್ಲೆಲ್ಲನೂ ಹೆವಿ ಅಂದರೆ ಹೆವಿ ವೇಟ್ ಹೊಡ್ಲಾಗತ್ತೀವಿ. ಲೈಕ್ ಫಸ್ಟಿಗೆ ನಾವು ಏನಂದರೆ 30, ಅದಾದಮೇಲೆ ನೆಕ್ಸ್ಟ್ 20 kgs ಎಕ್ಸ್ಟ್ರಾ, ಅದಾದಮೇಲೆ ನೆಕ್ಸ್ಟ್ 25 kgs ಈ ಥರ ಎಕ್ಸ್ಟ್ರಾ ಮಾಡಿ ಟಿಲ್ ಫೇಲ್ಯೂರು. ಸೊ ಇದಾದಮೇಲೆ ವರ್ಟಿಕಲ್ ಚೆಸ್ಟ್ ಸಪೋರ್ಟೆಡ್. ಇದನ್ನು ಹೆಂಗಂತಂತಂದರೆ 3 ಸೆಟ್ ಈಚ್. ಇದನ್ನು ಫಸ್ಟಿಗೆ ಸ್ಟಾರ್ಟ್ ಮಾಡಿದ್ದು 20, ಅದಾದಮೇಲೆ 15 ಎಕ್ಸ್ಟ್ರಾ ವೇಟ್ಸ್ ಹಾಕಿರೋದು. ಸೊ ಇದು ನಮ್ಮದು ಏನಂತಂದರೆ ಇದನ್ನು ಫೇಲ್ಯೂರ್ 3 ಸೆಟ್ಟು. ಇದಾದಮೇಲೆ ನಾವು ಹೋಗ್ತೀವಿ ಶಿಫ್ಟ್ ಆಗ್ತೀವಿ ಏನಂದರೆ ಬಾರ್ಬೆಲ್ ಬೆಂಟ್ ಓವರ್ ರೋ. ಸೊ ಇದು ಏನಂದರೆ ಸ್ಮಿತ್ ಮಷೀನಲ್ಲಿ ಮಾಡ್ತೀವಿ. ಸೊ ಸ್ವಲ್ಪ ವೇಟ್ ಜಾಸ್ತಿ ಹೊಡಿಯಾಗಿತ್ತು ಅಂತ ನೋಡ್ಬೋದು ಬೆಲ್ಟ್ ಯೂಸ್ ಮಾಡಿರೋದು. ಫಸ್ಟಿಗೆ 20, ಅದಾದಮೇಲೆ 10, ಅದಾದಮೇಲೆ ಲಾಸ್ಟಿಗೆ 20. ಸೊ 50 kgs ನಮ್ದು ಮ್ಯಾಕ್ಸ್ ಹೊಡೆಯೋದು ಲಾಸ್ಟ್ ವೇಟ್. ಸೊ ಇದು ನಮ್ಮದು ಕಂಪ್ಲೀಟ್ ಬ್ಯಾಕ್ ವರ್ಕೌಟು. ಸೊ ಇದ್ರ ಜೊತೆ ಇನ್ನೊಂದಿರುತ್ತೆ ಬ್ಯಾಕಲ್ಲಿ ಏನಂತಂದರೆ ಬೆಂಟ್ ಓವರ್ ಬಾರ್ಬೆಲ್ಲೇ. ಸೊ ಇದೇನಂದರೆ 8 ಥ್ರೋ ಅಂತೇಳಿ. ಸೊ ಇದಕ್ಕೆ ಡಿಫ್ರೆನ್ಸ್ ಏನಂತಂತಂದರೆ ಅದನ್ನು ನಾವು ಎಕ್ಸಾಕ್ಟ್ ಬ್ಯಾಕ್ ಮೇಲೆ ತೊಗೋತೀವಿ, ಲೈಕ್ ಲ್ಯಾಟ್ಸ್ ಅದೇನದಲ್ಲ ಅದ್ರ ಮೇಲೆ. ಸೊ ಇದು ಹಂಗಿಲ್ಲ, ಕಂಪ್ಲೀಟ್ ಬ್ಯಾಕ್ ಮೇಲೆ ಬೀಳುತ್ತೆ. ಫುಲ್ ಬಾಡಿ ಬ್ಯಾಕ್ ಪೇನ್ ಇರುತ್ತಲ್ಲ ನಮ್ಮದು, ಲೈಕ್ ಕೋರ್ ಬ್ಯಾಕ್ ಅಂತ ಹಿಡಿದು ಅಪ್ಪರ್ ಬ್ಯಾಕ್ ತನಕ ಬೀಳುತ್ತೆ. ಸೊ ಹಂಗಾಗಿ ಈ ಎಕ್ಸಸೈಸ್ ಆ್ಯಡ್ ಮಾಡ್ಕೊಂಡಿರೋದು. ಆಲ್ಮೋಸ್ಟ್ ಅಲ್ಲಿ ಈ ವೀಕ್ ಆದಮೇಲೆ ನಾನು ಎಕ್ಸಸೈಸ್ ಚೇಂಜ್ ಮಾಡ್ಬೇಕಂತ ಮಾಡೀನಿ. ಸೊ ಹಂಗಾಗಿ ಇದನ್ನು ಒಂದು ಸಲ ಎಕ್ಸಸೈಸ್ ಆಲ್ಮೋಸ್ಟ್ ಒಂದು ಸಲ ಕಿಲ್ ಮಾಡೋಣ ಅಂತೇಳಿ ಹೆವಿ ಅಂದರೆ ಹೆವಿ ಹೊಡಿಯಾಕೈತಿ. ಇದಾದಮೇಲೆ ಲೈಕ್ ನಾವು ಬೈಸೆಫ್ ಶಿಫ್ಟ್ ಆಗ್ತೀವಿ. ಬೈಸೆಫಲ್ಲಿ ಏನಂದರೆ ಫಸ್ಟ್ ಪೀಚರ್ ಕಲ್ಸು. ಸೊ ಇದು ಲೈಕ್ ಏನಂದರೆ ಇದನ್ನು ಸೇಮ್ ಆ್ಯಸ್ ಯೂಶುವಲ್ ಎಲ್ಲ ಎಕ್ಸಸೈಸ್ಗಳು ನಾವು ಏನಂದರೆ ಕಂಪ್ಲೀಟಾಗಿ 3 ಸೆಟ್ ಈಚ್ ಇರುತ್ತೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ವೇಟ್ ಅಂದರೆ 20, 30, 40 ಹೊಡೆದಿರೋದು ಇದು. ಲೈಕ್ ಟಿಲ್ ಫೇಲ್ಯೂರ್, ನೋ ವಾರ್ಮ್ ಅಪ್ ಸೆಟ್ಸ್. ಇದು ಮುಗಿಸ್ಕೊಂಡು ನಮಗಿರುತ್ತೆ ಏನಂತಂತಂದರೆ ಇನ್ಕ್ಲೈನ್ ಬೆಂಚ್. ಸೊ ಅದು ಡಂಬಲ್ ಕಲ್ಸು. ಅದರಲ್ಲಿನೂ ಸೇಮು 1 ಎಕ್ಸಸೈಸು 3 ಸೆಟ್ ಈಚ್. ಸೊ ಈಚ್ ಎಕ್ಸಸೈಸು ಟಿಲ್ ಫೇಲ್ಯೂರ್ ಇರುತ್ತೆ. ಸೊ ಇದರಲ್ಲಿ ಏನಂತಂದರೆ ನಮಗೆ ಎಕ್ಸಾಕ್ಟ್ ಬೈಸೆಪ್ 480 ಬೀಳುತ್ತೆ ಇದ್ರದ್ದು ವೇಟ್ ಎಕ್ಸಾಕ್ಟ್. ಸೊ ಹಂಗಾಗಿ ಈ ಎಕ್ಸಸೈಸ್ ಇಟ್ಕೊಂಡಿರೋದು. ಸೊ ಅದು ಬಿಟ್ಟರೆ ಇದಾದಮೇಲೆ ನಾವೇನು ಮಾಡ್ತೀವಿ, ಹ್ಯಾಮರ್ ಕಲ್ಸು. ಸೊ ಇವು 3 ನಡಬಾರ್ದು. ಇನ್ನೊಂದು ಎಕ್ಸಸೈಸ್ ಮಾಡ್ತೀವಿ ಏನಂತಂತಂದರೆ ಪುಲ್ ಓವರ್ ಅಂತ. ಇದು ಆ್ಯಕ್ಚುಲಿ ನಾವು ನಿನ್ನೇನೋ ಮಾಡಿದ್ವಿ ಎಕ್ಸಸೈಸ್. ಯಾಕಂತಂದರೆ ನಾನು ಹೇಳಿದ್ದೆ ನಿಮ್ಗೆ, ಲೈಕ್ ಕಾಬ್ಸು, ಅದಾದಮೇಲೆ ನಮ್ಮದು ಶೋಲ್ಡರಲ್ಲಿ ರಿವರ್ಸಲ್ಲಿ ಹೊಡಿಬೇಕಾದ್ರೆ ನೋಡ್ಬೋದು ಎಕ್ಸಾಕ್ಟ್ ವೇಟ್ ಇಲ್ಲಿ ಬೀಳುತ್ತೆ ಅಂತೇಳಿ. ಸೊ ಅದು ನಮ್ಗೆ ಆ ಒಂದು ಮಸಲ್ ಎಫಿಷಿಯನ್ಸಿ ಆದಂಥ ಫೀಲ್ ಆಗಿತ್ತು. ಸೊ ಹಂಗಾಗಿ ಎಫಿಷಿಯನ್ಸಿ ಇರೋ ಮಸಲ್ಸ್ ಮೇಲೆ ಸ್ವಲ್ಪ ವರ್ಕೌಟ್ ಮಾಡ್ಲಿಕ್ಕೆ ಎಕ್ಸ್ಟ್ರಾ ಲೈಕ್ ಎಕ್ಸಸೈಸನ್ನ ಆ್ಯಡ್ ಮಾಡ್ತಿತ್ತು. ಇದನ್ನು ಆಲ್ಮೋಸ್ಟ್ ಅಲ್ಲಿ ಡೈಲಿ ಇಟ್ ಮಾಡ್ತೀವಿ. ಲೈಕ್ ಕಾರ್ಡಿಯೋ ಅಂದರೆ ಡೈಲಿ ಇರುತ್ತೆ, ಹಂಗಾಗಿ ಕಾಪ್ಸ್ ಜಾಸ್ತಿ ಮಾಡೋಕ್ಕೋಗಲ್ಲ. ಲೈಕ್ ಕಾಪ್ಸ್ ಪರ್ ವೀಕ್ 4 ಟೈಮ್ಸ್ ಟ್ರೈ ಮಾಡ್ತೀವಿ. ಲೈಕ್ ಲೆಗ್ಸ್ ಅಂತ ಇದೇ ಇರುತ್ತೆ. ಸೊ ಅದಾದಮೇಲೆ ಚೆಸ್ಟ್ ದನ ಏನಿರುತ್ತೆ ಆವಾಗ ಒಂದು ಸಲ. ಇದು ನಮ್ಮದು ಕಂಪ್ಲೀಟ್ ಇದು ಇವತ್ತಿಂದು ವರ್ಕೌಟ್ ರೂಟೀನು. ಸೊ ಇದು ನಮ್ಮದು ಲಾಸ್ಟ್ ಎಕ್ಸಸೈಸ್ ಇಲ್ಲ, ಅದೆಲ್ಲ ಇದನ್ನೇ ಹ್ಯಾಮರ್ ಕಲ್ಸ್ ಅಂತ ಹೇಳೋದು ನಾವು. ಸೊ ಹ್ಯಾಮರ್ ಕಲ್ಸ್ ಕಂಪ್ಲೀಟಾಗಿ ಇದನ್ನು ಲೈಕ್ ಪರ್ಫೆಕ್ಟ್ ಎಲಿವೇಷನ್ ಸಿಗಂಗೆ ಎಕ್ಸಸೈಸ್ ಮಾಡಲಾಗುತ್ತೆ. ಇದನ್ನು ವೇಟೆಡೇ ಹೊಡ್ತೀವಿ, ಲೈಕ್ 10, 15, 17.5. ಸೊ ಇದಾದಮೇಲೆ ನಾವು ಹೋಗ್ತೀವಿ ಕಾರ್ಡಿಯೋಕ್ಕೆ. ಸೊ ಥ್ರೆಡ್ಮಿಲ್ ಮಾಡಬೇಕಾದ್ರೆ ಸಿಗಂತ ಸ್ಟೇ ಟ್ಯೂನ್. 9:14 ಆಗುತ್ತೆ ಟೈಮು. ಲೈಕ್ ಸ್ವಿಚ್ ಅಪ್ ಇರುತ್ತೆ ನಮ್ಮದು ವಾಚ್. 56 ಮಿನಿಟ್ಸ್ ಆಗಿದೆ. ಸೊ ಇದು ಮುಗಿಸ್ಕೊಂಡು ಮನೆಗೆ ಹೋಗುವಂತ. ಸೊ ಇದ್ರ ಜೊತೆ ನಮ್ಮದು 4 ಆರ್ಮ್ಸ್ ಟ್ರೈ ಮಾಡೋದು. ಸೊ ಅದ್ರ ಜೊತೆ ಸೊ ಇದು ನಮ್ಮದು 2ನೇ ಅವರ್ ಕಂಪ್ಲೀಟು ವಿತ್ ವೇಟೆಡ್ ವೇಟ್ಸ್. ಸೊ ಸಿಗಮಂತ ಬಾಯ್. ಚೆಕ್ ಕೀಪ್ ಸಪೋರ್ಟಿಂಗ್. ಬಾಯ್. ನಿಮ್ಮ ಏರಿಯಾ ಅಲ್ಲ ವಿಜಯನ್ ಬಲ್ಲಿ ಸಿಗಲ್ಲ ಅಂದ್ರೆ ಏನು ಆದರ್ಶ ಕಾಲನಿ ಅಂತ ಗಾಲ ವಿಜಯ್ ಅಂದ್ರೆ ಡಾಲರ್ಸ್ ಕಾಲನಿ ಸಿಗುತ್ತಾನ ಮತ್ತೆ ಏನು ನೋಡ್ಲಕತ್ತಲ್ಲ ನಿಂದ್ರೆ ಒಂದು ಸ್ಟೈಲ್ ಭಾರಿ ಕುಂತ ಬಿಡ್ಲಿ. ಫೋಟೋ ಗಿಟ ಬ್ಯಾಡ್ರಿ. ಸೊ ವಾಚ್ ಸ್ವಿಚ್ ಅಪ್ ಆಗಿದೆ ನಮ್ಮದು. ಸೊ 9:59 ಲೈಕ್ 10 ಆಗ್ಯದ. ಸೊ ಇಲ್ಲಿಂದ ನಾವು ಹಾಕೊಂತೀವಿ ಆಲ್ಮೋಸ್ಟ್ ಏನಂದರೆ 1 ಅವರ್. ಸೊ 11 ಆಗುತ್ತೆ. ಮೊಬೈಲಲ್ಲಿನ ಆಲ್ಮೋಸ್ಟ್ ಚಾರ್ಜ್ ಕಮ್ಮಿ ಅದ, ಬಟ್ ನಾವು ಸೀರೀಸ್ ನೋಡ್ಕೊಂಡು ಹೊಂಟೀವಿ. ನೋಡಮ್ ಲೈಕ್ ಇನ್ ಕೇಸ್ ಚಾರ್ಜ್ ಇದ್ದರೆ ಸಿಗಮ್ಮಂತ ಆಮೇಲೆ ಇದಾಗ್ತೀನಿ. ಇಲ್ಲ ಅಂದರೆ ನೋಡಮ್ ಆಮೇಲೆ ಸ್ವಲ್ಪ ಚಾರ್ಜ್ ಹಚ್ಚಿ ಲೈಕ್ ಮಲ್ಕೋಬೇಕಾದ್ರೆ ಇದು ಮಾಡಬೇಕು. ನಾವು ಕೆಮಿಕಲ್ಸ್ ಅಗ್ರಿಮೆಂಟ್ ಸಜ್ಜ ಏನೇನು ಇರ್ತೀವಲ್ಲ, ಸೊ ಅದ್ರದ್ದು ವೀಡಿಯೋ ಮಾಡಬೇಕು. ಸೊ ಅದಾಗ್ತೀನಂತ ಸ್ಟೇ ಟ್ಯೂನ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಸಿಗಮ್ಮಂತ ನಾಳೆ. ಸೊ ನಾಳೆ ಬಸವ ಜಯಂತಿ ಒಂದದ. ಆಲ್ಮೋಸ್ಟ್ ಆಫೀಸ್ ಎಲ್ಲ ಸೂಟ್ ಯಾವ ಗೌರ್ಮೆಂಟ್ ಅಫಿಷಿಯಲ್ಸ್. ಸೊ ನಮ್ದು ಏನಿರುತ್ತೆ ಏನಿಲ್ಲ ನೋಡೋಣ, ಬಿಸಿ ಶೆಡ್ಯೂಲ್ ಇರುತ್ತೋ ಸ್ವಲ್ಪ ಏನಿಲ್ಲ. ಸೊ ಸಿಗಮ್ಮಂತ ನಾಳೆನೇ. ಟೇಕ್ ಕೇರ್.
ಸೊ 10:36 ಆಗ್ಯದ. ನಾವು ಹೊಂಟಿವಿ ಮನೆಗೆ ವಾಪಸ್ಸು. ಇಲ್ಲಿಂದ ಒಂದು 5 ನಿಮಿಷ ಆಗ್ಬೋದು. ಸೊ 5-10 ನಿಮಿಷ ಆಗ್ತದೆ. ಸೊ 10:45 ಅಥವಾ 10:50 ತನಕ ಹೋಗ್ತೀವಿ. ಸೊ ಅದಾದಮೇಲೆ ಮನೆಗೆ ಹೋದ್ಮೇಲೆ ಅದು ಇದನ್ನೇ ನೆನಿಟ್ಟು ಮಲ್ಕೊಳಕ್ಕೆ ಹೋಗ್ಬೇಕು. ಸೊ ನೋಡೋ ಮಾತ್ರ ವೀಡಿಯೋ ಹಾಕಿರ್ತೀನಿ, ಇಲ್ಲ ಬಿಲ್ ಕೇಸ್ ಏನಾರು ಮಾಡಿರ್ತೀವಿ. ಸೊ ಸ್ಟೇ ಟ್ಯೂನ್, ಬಾಯ್, ಕೀಪ್ ಸಪೋರ್ಟಿಂಗ್. ಸೊ 10:55 ಟೈಮ್ ನಮ್ಮದು. ಇಲ್ಲಿ ನೋಡ್ಬೋದು ಕೆಮಿಕಲ್ ಸಕ್ಕರೆ ಮತ್ತು ಸಬ್ಜಾ. ಸೊ ಇದನ್ನು ನಾವು ನೆನೆ ಇಟ್ಟು ನಾವು ಜಸ್ಟ್ ಫ್ರೆಶ್ ಆಗಿವಿ. ಅದಾದಮೇಲೆ ನಾವು ಹೋಗ್ತೀವಿ ಈಗ ಮಲ್ಕೋಬೇಕು. ಇಲ್ಲಿಂದ ಡೇ ಸೈನ್ ಆಫ್ ಮಾಡ್ತೀವಿ. ಸೊ ಚಾರ್ಜ್ ಒಂದಿಲ್ಲ, ಆಮೇಲೆ ಮೊಬೈಲ್ನಿರಲಿಲ್ಲ, ಲೈಕ್ ನಮ್ಮದು ವಾಚ್ನಿಲ್ಲ. ಸೊ ಹಂಗಾಗಿ ವಾಚ್ ಹಾಕಿವಿ, ನೋಡ್ಬೋದು ವಾಚ್ ಚಾರ್ಜಿಗೆ ಹಾಕಿವಿ. ಸೊ ಇದು ಬೆಳಗ್ಗೆ ನಾನು ಹೆಂಗೂ ಮತ್ತೆ ಇದ್ದಿರ್ತೀನಲ್ಲ, ಸೊ ಆ ಟೈಮಲ್ಲಿ ಚಾರ್ಜ್ ಹಾಕಿ ಹೋಗಿರ್ತೀನಿ. ಅಥವಾ ಆಮೇಲೆ ನೋಡೋಮಂತ ಏನು ಮಾಡ್ತೀವಿ ಅಂತ. ಸೊ ಸ್ಟೇ ಟ್ಯೂನ್, ಬಾಯ್ ಆ್ಯಂಡ್ ಗುಡ್ ನೈಟ್, ಟೇಕ್ ಕೇರ್. ವಿ ಆರ್ ಸೈನಿಂಗ್ ಆಫ್ ಯು ನೌ. ಮತ್ತೇನಿರುತ್ತೆ ನಾಳೆ ಸಿಗಮಂತ. ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ಅಪ್ಡೇಟ್ ಆ್ಯಂಡ್ ವೀಡಿಯೋಸ್. ಆಲ್ಮೋಸ್ಟ್ ನಮ್ದು 150 ಡೇ ಮುಗಿಯೋಕೆ ಬಂತು. ಸೊ ಏನಿರುತ್ತೆ ಸಿಗಮ್ ನಾಳೆ. ಬಾಯ್.